ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಕೃಷಿ ಮಾಡುವ ರೈತರು ಎಷ್ಟು ಕಷ್ಟಪಟ್ಟು ದುಡಿಯುತ್ತಾರೋ ಎಲ್ಲರಿಗೂ ಗೊತ್ತೇ ಇದೆ. ಹೊಲದಲ್ಲಿ ಬೆಳೆದ ಬೆಳೆ ಮಾರುಕಟ್ಟೆ ಬೆಲೆ ಸಿಕ್ಕಿಲ್ಲ ಅಂದರೆ ತಕ್ಷಣ ಆರ್ಥಿಕ ಒತ್ತಡ ಶುರುವಾಗುತ್ತದೆ. ಈ ಹಿನ್ನೆಲೆ ರೈತರ ನೆರವಿಗಾಗಿ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಪಿಎಂ-ಕಿಸಾನ್ ಸನ್ಮಾನ್ ನಿಧಿ ಅಡಿ ವರ್ಷಕ್ಕೆ ರೂಪಾಯಿ 6,000 ನೆರವು ಕೊಡ್ತಾ ಬಂದಿದೆ. ಈ ಹಣವನ್ನು ಪ್ರತಿ 4 ತಿಂಗಳಿಗೆ 2,000 ಹಂತವಾಗಿ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತಿತ್ತು. ಆದರೆ ಹಲವಾರು ಕಾರಣಗಳಿಂದ ಕೆಲ ರೈತರಿಗೆ ಹಿಂದಿನ ಹಂತದ ಹಣ ಬಾಕಿ ಉಳಿದಿತ್ತು. ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರದೆ, ಆಧಾರ್ ಸೀಡಿಂಗ್ ಆಗದೆ, ಇ-KYC ಪ್ರಕ್ರಿಯೆ ಪೂರ್ಣಗೊಳಿಸದೆ ಇದ್ದುದರಿಂದ ಈ ಹಣ ರೈತರ ಖಾತೆಗೆ ಜಮಾ ಆಗಿಲ್ಲ. ಇಷ್ಟೆಲ್ಲ ತಿಂಗಳು ಕಾಯಿಸಿದ ಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಕೃಷಿ ಸಚಿವಾಲಯದಿಂದ ಬಂದಿರುವ ತಾಜಾ ಮಾಹಿತಿ ಪ್ರಕಾರ 12ನೇ ಹಂತದಿಂದ 20ನೇ ಹಂತದವರೆಗೆ ಬಾಕಿ ಉಳಿದಿದ್ದ ಎಲ್ಲ ಕಂತುಗಳನ್ನು ಒಂದೇ ಸಾರಿ ಬಿಡುಗಡೆ ಮಾಡಲಾಗುತ್ತಿದೆ. ಅಂದರೆ ರೈತರು ಒಟ್ಟಾರೆ 18,000 ರೂಪಾಯಿ ಹಣ ನೇರವಾಗಿ ಖಾತೆಗೆ ಪಡೆಯಲಿದ್ದಾರೆ. ಇದು ನಿಜಕ್ಕೂ ಸಾವಿರಾರು ರೈತರಿಗೆ ತಾತ್ಕಾಲಿಕವಾಗಿ ದೊಡ್ಡ ನೆಮ್ಮದಿ ತರಲಿದೆ. ಆದರೆ ಒಂದು ವಿಷಯ ಗಮನಿಸಬೇಕು. ಈ ಹಣ ಪಡೆಯಲು ರೈತರು ತಮ್ಮ ದಾಖಲೆಗಳನ್ನು ಸರಿಪಡಿಸಬೇಕು. ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು. ಇ-KYC ಪ್ರಕ್ರಿಯೆ ಪೂರ್ಣ ಆಗಿರಬೇಕು. ಪಿಎಂ ಪಬ್ಲಿಕ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆದಾಯ ತೆರಿಗೆ ಇಲಾಖೆ ಹಾಗೂ ರೇಷನ್ ಕಾರ್ಡ್ ಡೇಟಾಬೇಸ್ ಎಲ್ಲವೂ ಸರಿಯಾಗಿ ಹೊಂದಿಕೊಂಡಿರೋದು ಖಚಿತಪಡಿಸಿಕೊಂಡ್ರೆ ಮಾತ್ರ ಈ ಹಣ ಖಾತೆಗೆ ಸೇರುತ್ತದೆ. ಇದಕ್ಕೂ ಮುಂಚೆ ರೈತರು ಹತ್ತಾರು ಬಾರಿ ದೂರುಗಳನ್ನು ಕೊಡ್ತಾ ಬಂದಿದ್ದರು. ನಮ್ಮ ಖಾತೆಗೆ ಕಂತು ಬಂದಿಲ್ಲ, ಬ್ಯಾಂಕ್ ತೊಂದರೆ, ಆಧಾರ್ ಮಿಸ್ ಮ್ಯಾಚ್ ಅಂತ. ಈ ಎಲ್ಲ ತೊಂದರೆಗಳಿಗೆ ಈಗ ಒಂದೇ ಬಾರಿ ಪರಿಹಾರ ಸಿಕ್ಕಂತೆ ಆಗಿದೆ. ಸರ್ಕಾರದ ಡಿಬಿಟಿ ಮೂಲಕ ಪಾರದರ್ಶಕವಾಗಿ ನೇರವಾಗಿ ಹಣ ವರ್ಗಾಯಿಸುತ್ತಿರುವುದರಿಂದ ಮಧ್ಯವರ್ತಿ ಯಾರಿಗೂ ಜಾಗವಿಲ್ಲ. ಇನ್ನು ಕೆಲವು ರೈತರು 11ನೇ ಹಂತದ ನಂತರದಿಂದಲೂ ಹಣ ಪಡೆಯದೇ ಇದ್ದರೆ ತಕ್ಷಣ ತಮ್ಮ ದಾಖಲೆಗಳನ್ನು ಚೆಕ್ ಮಾಡಿ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಹೆಸರು, ಬ್ಯಾಂಕ್ ಖಾತೆ ನಂಬರ್, IFSC ಕೋಡ್, ಆಧಾರ್ ಲಿಂಕ್ ಇತ್ಯಾದಿ ಎಲ್ಲವೂ ಸರಿಯಾಗಿರಬೇಕು. ಹೀಗೆ ಮಾಡಿದರೆ ಬ್ಯಾಂಕ್ಗೆ ಉಳಿದ ಕಂತುಗಳು ಒಟ್ಟಾಗಿ ಜಮೆಯಾಗುತ್ತವೆ. ರೈತರ ಸಂಘಟನೆಗಳು ಕೆಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಿದ್ದರೂ ಈ ಬಾರಿ ಸರ್ಕಾರದಿಂದ ಬರುವ 18,000 ರೂಪಾಯಿ ಒಟ್ಟಾರೆ ನೆರವು ಹೊಸ ಭರವಸೆ ತರ್ತಾ ಇದೆ. ರೈತರು ಖಂಡಿತ ಸಮಯಕ್ಕೆ ಸರಿಯಾಗಿ ತಮ್ಮ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿಕೊಂಡಿದ್ರೆ ಈ ಬಾರಿಗೆ ಹಣ ತಪ್ಪದೆ ತಲುಪಲಿದೆ. ಒಟ್ಟು ಮಾತೆಂದರೆ ಪಿಎಂ-ಕಿಸಾನ್ ಯೋಜನೆ ರೈತರಿಗೆ ಕೇವಲ ಸಣ್ಣ ಮೊತ್ತವಲ್ಲ, ಅದು ತಾತ್ಕಾಲಿಕ ಆರ್ಥಿಕ ಬಲವನ್ನು, ಮುಂದಿನ ಕೃಷಿ ಕೆಲಸಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ. ಈಗ ಬಾಕಿ ಉಳಿದ ಕಂತುಗಳನ್ನು ಒಂದೇ ಸಾರಿ ಬಿಡುಗಡೆ ಮಾಡಿ ನಿರ್ಧಾರ ರೈತರ ಬದುಕಿಗೆ ಚೈತನ್ಯ ತುಂಬುವಂತಾಗಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.